ಇವತ್ತು ನಮ್ಮ ಮಗಳನ್ನ ಸ್ಕೂಲಿಗೆ ಬಿಡೋಣ ಅಂತ ಬಂದ್ವಿ. ಇಲ್ಲಿ ಬಂದು ನೋಡಿದ್ರೆ ಎಲ್ಲ ಮಕ್ಕಳು ಆಟ ಆಡ್ತಿದ್ರು. ಕ್ಲಾಸ್ ರೂಮಲ್ಲಿ ಯಾರೂ ಇರಲಿಲ್ಲ. ನಾವು ಬಂದಾಗಲೇ 9 ಗಂಟೆ ಆಗಿತ್ತು. ಆವಾಗ ಅವ್ರ ಮ್ಯಾಮ್ ಕರೆದ್ಬಿಟ್ಟು ಇವತ್ತು ಕ್ಲಾಸ್ ಅಟೆಂಡ್ ಮಾಡೋದಿಲ್ಲ, ಇವತ್ತು ಬರೀ ಪ್ಲೇ ಡೇ ಅಂತ ಹೇಳಿ ಸಾನಿಧ್ಯನ ಕರ್ಕೊಂಡು ಹೋಗ್ಬಿಟ್ರು. ಚಿಕ್ಕ ಮಕ್ಕಳಿಗೆ ಬೇರೆ ಥರ ಗೇಮ್ ಇತ್ತು, ದೊಡ್ಡ ಮಕ್ಕಳಿಗೆ ಬೇರೆ ಥರ ಗೇಮ್ ಇತ್ತು. ದೊಡ್ಡ ಮಕ್ಕಳೆಲ್ಲ ಈ ಥರ ರಟ್ ತಗೊಂಡು ಇಲ್ಲಿ ನೋಡಿ ಇಲ್ಲಿ ಮನೆ ಕಟ್ತಾ ಇದೆ ಒಂದು ಪಾಪು. ಸುಮಾರು ಥರ ಆಕ್ಟಿವಿಟೀಸ್ ಇದ್ದು. ನಾವಲ್ಲೇ ಸ್ವಲ್ಪ ಹೊತ್ತಿರೋದ್ರಿಂದ ನನ್ನ ಮಗಳು ಇವತ್ತು ಬೇಡ ಅಪ್ಪ ಮನೆಗೆ ಹೋಗೋಣ ಇವತ್ತು ಇರಲ್ಲ ಅಂತ ಹೇಳ್ಬಿಟ್ಟು ಅಳ್ತಾ ಇದ್ಲು. ಪಾಪ ಅವಳು ಫ್ರೆಂಡ್ ಬಂದು ಅವಳನ್ನ ಸಮಾಧಾನ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾನೆ ಇದ್ಲು. ಮತ್ತೆ ಇವಳು ನಮ್ಮ ಹತ್ರ ಬರ್ತಾನೆ ಇದ್ಲು. ನನ್ನ ಮಗಳು ಫ್ರೆಂಡ್ ಗಿಫ್ಟ್ ಕೊಡ್ತಾಳೆ ಅಂತ ಹೇಳ್ತಾ ಇದ್ನಲ್ಲ, ಇವಳೇನೆ ಅವಳು. ಇವಳ ಹೆಸರು ಬಂದು ಸಮಂತ ಅಂತ. ನನ್ನ ಮಗಳಿಗೆ ಏನಾದರೂ ಗೊತ್ತಾಗದೆ ಹೋದರೆ ಈ ಪಾಪುನೇ ಹೇಳ್ಕೊಡೋದು. ಇವ್ರ ಮ್ಯಾಮ್ ಇವ್ರನ್ನ ಕರೆದ್ಬಿಟ್ಟು ಚಾಕ್ ಪೀಸ್ ಕೊಟ್ಟು ಕಳಿಸಿದ್ದಾರೆ, ರಂಗೋಲಿ ಕಾಂಪಿಟೇಷನ್ ಇದೆ ಮಾಡಿ ಅಂತ. ಇವ್ರು ನೋಡಿ ಇಲ್ಲಿ ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂತ. ಅವ್ರಿಗೆ ಏನು ಬೇಕೋ ಅದನ್ನು ಬಿಡಿಸ್ತಾ ಕೂತಿದ್ದಾರೆ. ಈ ಥರ ನಂಬರ್ ಬರೆದು ನಾಯಿ ಚಿತ್ರ ಬರೆಯೋದು ನಾವು ಚಿಕ್ಕದ್ರಲ್ಲಿದ್ದಾಗ ಬರಿತಾ ಇದ್ವಲ್ಲ, ಸೊ ಹಾಗಾಗಿ ಇದನ್ನೇ ಮಾಡು ಅಂತ ಹೇಳಿದೆ ನನ್ನ ಮಗಳಿಗೆ. ಅದನ್ನೇ ಮಾಡಿದ್ಲವಳು. ಒಂದೊಂದು ಕ್ಲಾಸ್ ಮಕ್ಕಳು ಒಂದೊಂದು ಥರ ಗೇಮ್ ಅಟೆಂಡ್ ಮಾಡ್ತಾ ಇದ್ದು. ಇದೇನು ಕಾಂಪಿಟೇಷನ್ ಎಲ್ಲ ಏನಲ್ವಂತೆ, ಹಾಗೆ ಸುಮ್ಮನೆ ಮಕ್ಕಳಿಗೆ ಆಕ್ಟಿವಿಟಿ ಇರಲಿ ಅಂತ ಮಾಡಿಸ್ತಿರೋದು. ಮತ್ತು ಈಗ ಗೇಮಿಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಸ್ಕೂಲ್ ಕಡೆಯಿಂದನೇ ಸ್ಕೂಲ್ನವರೇ ಕೊಟ್ಟಿರೋದು ಕೂಡ. ಗೌರ್ಮೆಂಟ್ ಸ್ಕೂಲ್ ಆದ್ರೂ ಎಷ್ಟು ಫೆಸಿಲಿಟೀಸ್ ಎಲ್ಲ ಇದೆ ಅಲ್ವಾ. ಮಕ್ಕಳನ್ನು ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೊತಾರೆ ಮತ್ತು ಅಷ್ಟೇ ಕೇರ್ ಮಾಡ್ತಾರೆ ಕೂಡ. ಇಲ್ಲೆಲ್ಲ ಟೀಚರ್ಸೇ ಬಂದು ಮಕ್ಕಳುಗಳಿಗೆ ಡ್ರಾ ಮಾಡ್ತಿದ್ದಾರೆ, ಮಕ್ಕಳ ಕೆನ್ನೆಗಳಿಗೆ. ಯಾವ ಮಕ್ಳಿಗೆ ಬೇಕೋ ಆ ಮಕ್ಕಳೆಲ್ಲ ಅಲ್ಲೆಲ್ಲ ಹೋಗಿ ಹಾಕ್ಸ್ಕೊಬೋದು. ಅವ್ರಿಗೆ ಯಾವ್ದು ಬೇಕೋ ಅದನ್ನು ಕೇಳಿ ಹಾಕ್ಸ್ಕೊಬೋದು. ನಮ್ಮ ಕಡೆನೂ ಗೌರ್ಮೆಂಟ್ ಸ್ಕೂಲೆಲ್ಲ ಇಷ್ಟು ಇಂಪ್ರೂವ್ ಆಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಚೆನ್ನಾಗಿದೆ. ಇಲ್ಲೊಬ್ರು ಕೈ ಕೊಟ್ಕೊಂಡು ಹ್ಯಾಟ್ ಹಾಕ್ಕೊಂಡು ಬರ್ತಾರೆ ನೋಡಿ, ರೆಡ್ ಕಲರ್ ಶರ್ಟು. ಇವ್ರನ್ನ ನೋಡಿದ್ರೆ ನಿಮಗೆ ಪಿ ಟಿ ಸರ್ ಅಂತ ಅನಿಸುತ್ತಾ ಹೇಳಿ ನಿಮಗೆ. ನಮ್ಮ ಕಡೆ ಪಿ ಟಿ ಸರ್ ಎಲ್ಲ ಎಷ್ಟು ಸ್ಲಿಮ್ ಆಗಿರ್ತಾರೆ ಅಲ್ವಾ. ಡೋಂಟ್ ಟೇಕ್ ಸೀರಿಯಸ್, ಜಸ್ಟ್ ಕಾಮಿಡಿ. ಮಗಳನ್ನ ಸ್ಕೂಲ್ ಹತ್ರ ಬಿಟ್ವಿ, ಅವಳ ಆಕ್ಟಿವಿಟೀಸ್ ಎಲ್ಲ ನೋಡ್ಕೊಂಡ್ವಿ. ಅವಳನ್ನ ಸ್ಕೂಲ್ ಹತ್ರ ಬಿಟ್ಟು ಮನೆಗೆ ಹೋದ್ವಿ. ಮತ್ತೆ ಮಧ್ಯಾಹ್ನ ಅವಳನ್ನ ಪಿಕಪ್ ಮಾಡಿಕೊಂಡು, ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ ಸ್ವಲ್ಪ ಮನೆ ಚೇಂಜ್ ಮಾಡೋದಿದೆ ಅಂತ, ಹಾಗೆ ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಈ ಬಿಲ್ಡಿಂಗ್ ಬಂದು ಆ ಮನೆ ಥರನೇ, ಇಲ್ಲೂ 6 ಯೂನಿಟ್ ಏನೋ ಇದೆ. ಇದಕ್ಕೂ ಸಪ್ರೇಟ್ ಓನರ್ಗಳೇ ಇರ್ತಾರೆ. ಆ ಮನೆಗಿಂತ ಈ ಮನೆಗೆ ಸ್ವಲ್ಪ ಕಡಿಮೆ ರೆಂಟು. ಆ ಮನೇಲಿ ಎ ಸಿ ಇರಲಿಲ್ಲ, ಈ ಮನೇಲಿ ಎ ಸಿ ಇದೆ. ಅಲ್ಲಿಗಿಂತ ಇಲ್ಲಿಗೆ ಬಂದು ಒಂದು $30 ಏನೋ ಕಡಿಮೆ ಆಗುತ್ತೆ ರೆಂಟು. ನಾವು ಇಂಡಿಯಾದಲ್ಲೆಲ್ಲ ಮನೆ ಖಾಲಿ ಇದ್ದರೆ ಹೋಗಿ ಇಷ್ಟ ಆಗಿದ್ರೆ ಅಡ್ವಾನ್ಸ್ ಕೊಟ್ಟು ಬಂದುಬಿಡ್ತೀವಿ. ಇಲ್ಲಿ ಹಾಗೆಲ್ಲ ಇಲ್ಲ. ಇಲ್ಲೆಲ್ಲ ಮನೆ ಬೇಕು ಅಂದರೆ ಅಪ್ಲಿಕೇಶನ್ ಹಾಕಬೇಕು. ಅಪ್ಲಿಕೇಶನ್ ಹಾಕ್ಲಿಕ್ಕೆ ತುಂಬ ಜನ ಇರ್ತಾರೆ. ಅದರಲ್ಲಿ ಅವ್ರಿಗೆ ಯಾರು ಓಕೆ ಅಂತ ಅನಿಸುತ್ತೆ ಅವ್ರಿಗೆ ಮಾತ್ರ ಅವ್ರು ಬಾಡಿಗೆ ಕೊಡೋದು. ಪರವಾಗಿಲ್ಲ ಇವರು ಬಾಡಿಗೆ ಕಟ್ಕೊಂಡು ಹೋಗ್ತಾರೆ ಅಂತ ಅನಿಸಿದ್ರೆ ಮಾತ್ರನೇ ಅವರು ಬಾಡಿಗೆ ಕೊಡೋದು. ಮನೆ ಏನೋ ಚೆನ್ನಾಗಿದೆ, ನಮಗೂ ಇಷ್ಟ ಆಯಿತು. ಇದು ಬಂದು ಡಬಲ್ ಬೆಡ್ರೂಮು. ಹಾಗೆ ಇಲ್ಲಿ ಒಂದು ಸಪ್ರೇಟ್ ಟಾಯ್ಲೆಟ್ ಕೂಡ ಇದೆ. ಹಾಗೆ ಈ ಮನೇಲಿ ವಾಟರ್ ಬಾಲ್ ಎಲ್ಲ ಸ್ಟೆಪ್ ಇದೆ. ಆ ಮನೇಲಿ ವಾಟರ್ ಬಾಲ್ ಎಲ್ಲ ಸ್ಟೆಪ್ ಇರಲಿಲ್ಲ, ಹಾಗಂಗೆ ಇಟ್ಕೊಬಿಟ್ಟಿದ್ದೆ ಬಟ್ಟೆನೆಲ್ಲನೂ. ಮೊದಲು ಈ ಮನೆ ನೆಲದಲ್ಲೂ ಮ್ಯಾಟ್ ಇತ್ತಂತೆ, ಇವಾಗ ಸ್ವಲ್ಪ ದಿನ ರೀಸೆಂಟಾಗೆಲ್ಲ ತೆಗ್ದು ಹಾಕಿದ್ರಂತೆ. ಈ ಮನೆ ಬಂದು ತುಂಬ ಹತ್ರ, ಪಾಪ ಸ್ಕೂಲ್ಗೂ ಹತ್ರನೇ ಮತ್ತು ಹಸ್ಬೆಂಡ್ ಡ್ಯೂಟಿಗೂ ಹತ್ರನೇ. ಕಾರ್ ಅವಶ್ಯಕತೆನೇ ಇಲ್ಲ, 2-3 ನಿಮಿಷದಲ್ಲೇ ಹೋಗ್ಬಿಡ್ಬೋದು, ಡ್ಯೂಟಿಗೂ ಹೋಗ್ಬೋದು ಮತ್ತು ಪಾಪ ಸ್ಕೂಲ್ ಹತ್ರನೂ ಹೋಗ್ಬಿಡ್ಬೋದು. ಹತ್ತಿರ ಇದ್ದರೆ ಸ್ವಲ್ಪ ನಿಧಾನವಾಗಿ ಹೋಗ್ಬೋದಲ್ವಾ. ಆದಷ್ಟು ಬೇಗ ಶಿಫ್ಟ್ ಆಗಿಬಿಡ್ಬೇಕು, ಇಲ್ಲಾಂದ್ರೆ ಅಲ್ಲೂ ರೆಂಟು ಇಲ್ಲೂ ರೆಂಟ್, 2 ಕಡೆನೂ ರೆಂಟ್ ಕಟ್ಟಬೇಕಾಗುತ್ತೆ. ಇಂಡಿಯಾದಲ್ಲಾಗಿದ್ದರೆ ಶಾಸ್ತ್ರ ಕೇಳಿ ಆ ಮನೆ ಬಾಗಿಲು ನಮ್ಗೆ ಆಗುತ್ತೋ ಇಲ್ವೋ, ಆ ದಿಕ್ಕಲ್ಲೈತೆ ಈ ದಿಕ್ಕಲ್ಲೈತೆ ಅಂತ ಕೇಳ್ಬಿಟ್ಟು ಹೋಗ್ತೀವಿ. ಬಟ್ ಇಲ್ಲ ಆ ಥರ ಎಲ್ಲ ಇಲ್ವಲ್ಲ. ಸೊ ಹಾಗಾಗಿ ಅಮ್ಮಂಗೆ ಕಾಲ್ ಮಾಡಿ ಒಳ್ಳೆ ಟೈಮ್ ಆದರೂ ಕೇಳ್ಕೊಂಡು ಬಂದು ಹಾಲಕ್ಸ್ಕೊಂಡು ಹೋಗಬೇಕು. ಇಲ್ಲಿ ಕ್ಯಾಲೆಂಡ್ರಲ್ಲೆಲ್ಲ ಆ ಥರದ ಟೈಮೆಲ್ಲ ರಾಹುಕಾಲ ಗುಳಿಕ ಕಾಲ ಆ ಥರದ್ದೆಲ್ಲ ಕೊಟ್ಟಿರಲ್ಲ. ಇವತ್ತಿನ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿ ಹೋಗಿದ್ದಾರೆ. ಸೊ ಅದಕ್ಕೆ ಆ ಐಟಮ್ನೆಲ್ಲ ಇಲ್ಲೇ ಇಟ್ಟಿದ್ದಾರೆ, ಅದನ್ನೆಲ್ಲ ಬೆಳಗ್ಗೆ ಎತ್ಕೊಂಡು ಹೋಗ್ತಾರಂತೆ. ಎತ್ಕೊಂಡು ಹೋಯ್ತಾರೆ ಬಟ್ಟೆ ಒಣಗಾಕೋಕ್ಕೆ. ಬಟ್ಟೆ ಹೊಡೆದಾಕಿ ಮಳೆ ಒಣಗಾಕೋದು ಇಲ್ಲಿ ಬಿಡ್ಕೊಳ್ಳೋದು. ಇದೇ ಮಾಡಿ ಸುಮ್ಮನೆ ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟು.
ಈ ಮನೇಲಿ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋ ಕಾರ್ ಶೆಡ್ಡಲ್ಲೇ ಜಾಗ ಇದೆ. ಹಾಗೆ ಹಿಂದೆನೇ ಬಂದು ಡಸ್ಟ್ಬಿನ್ ಎಲ್ಲ ಇಟ್ಟಿದ್ದಾರೆ. ಬ್ಯಾಕ್ ಡೋರ್ ಇದೆ ಕಾರ್ ಶೆಡ್ಡಲ್ಲೇ. ಮನೇನೋ ನೋಡಾಯಿತು, ಶಿಫ್ಟ್ ಮಾಡ್ಕೊಳ್ಳೋಕೆ ರೆಡಿ ಮಾಡಬೇಕು ನಾಳೆ ನಾಡಿದ್ದೆಲ್ಲ. ಓಕೆ ಫ್ರೆಂಡ್ಸ್, ಇವತ್ತಿನ ನನ್ನ ವೀಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕ್ಲಿಕ್ ಮಾಡಿ. ಬಾಯ್. ಥ್ಯಾಂಕ್ ಯು ಎಲ್ರಿಗೂ.